ಕಬಡ್ಡಿ 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 ಕಬಡ್ಡಿ. ಜರ್ಮನಿಲಿ ನಾವು ನೋಡಿ ಫ್ರೆಂಡ್ಸ್, ಜರ್ಮನಿಲಿ ಬಂದಾಗ ನಮ್ಮ ಕಸಗಳನ್ನ ನಾವೇ ಎಸಿಬೇಕು. ನಮ್ಮ ಕಸಗಳು ಅಂದ್ರೆ ಈ ಮನೇಲಿರೋ ಕಸಗಳನ್ನೆಲ್ಲ ಎಸಿಬೇಕು. ಅದಕ್ಕೋಸ್ಕರ ನಾವು ಹೊಸ ಒಂದು ಗಾಡಿ ತಗೊಂಡಿದೀವಿ, BMW ಮೋಟರ್ ಸ್ಪೋರ್ಟ್ ಜಿ ಸೀರೀಸ್ದು. ನೋಡಿ ಹೆಂಗ್ ಕಾಣಿಸ್ತಿದೆ, ನಮ್ಮ ಹುಡುಗ ಅದು ನೋಡಿಸ್ತಾವನೆ. ನೋಡಿ ಜಾಗ ನೋಡಿ ಹಂಗೆ ಹೆಂಗ್ ಕಾಣುತ್ತೆ ಅಂತ. ನೋಡಿ ಹೆಂಗ್ ಹೋಗ್ತಿದೆ ನೋಡಿ. ನೋಡಿ ಇಲ್ಲಿ ಕೆಸರು ನೋಡಿ, ಈ ತರ ಆಗಿದೆ ನಮ್ಮ ಪರಿಸ್ಥಿತಿ. ಇಲ್ಲಿ ಬಂದ್ಮೇಲೆ ಏನು ಮಾಡಕ್ ಆಗಲ್ಲ, ಆದ್ರೆ ಕಸ ಎಸಿಲೇಬೇಕು. ಇವರು ಅವ್ರೆ ಬರೀ ಕೆಸರು ಬರ ಅಂಟೈತಿ ಇಲ್ಲಿ. ಈ ನನ್ನ ಮಗ ನೋಡಿದ್ರೆ ಹಿಂಗ್ ಓಡಿಸ್ತಾವನೆ. ಆಕ್ರಮಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಜರ್ಮನಿಗೆ ಬಂದ್ಮೇಲಿಂದ ಒಬ್ಬ ಮನುಷ್ಯ ಕಷ್ಟಪಟ್ಟು ಕೆಲಸ ಎಲ್ಲ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮುಗಿಸ್ಕೊಂಡು ಬಂದು ಓದಿ ಅಡುಗೆ ಮಾಡಿಕೊಂಡು ಜಿಮ್ಗೆ ಹೋಗಿ ಇಷ್ಟೆಲ್ಲ ಕಷ್ಟಗಳ ಮಧ್ಯ ನೆಮ್ಮದಿಯಾಗಿರೋಣ ಅಂತ ಒಂದು 5 ನಿಮಿಷ ಮಲ್ಕೋತಾನೆ. ಅದರಲ್ಲೂ ಕೆಲವು ನನ್ನ ಮಕ್ಳು ಇರ್ತಾರೆ, ಬಂದ್ಬಿಟ್ಟು ಏನು ಮಾಡ್ತಾ ಇರ್ತಾರೆ ನೋಡಿ. ಈ ನನ್ನ ಮಗ ಬೆಳಗ್ಗೆಯಿಂದನೂ ನೋಡಿ ನೋಡಿ ಅದು ಯಾವುದೋ ಒಂದು ಪ್ಲಾಸ್ಟಿಕ್ ಗನ್ ತಗೊಂಡವನೆ. ಆದರೆ ಅದ್ರಲ್ಲಿ ಏಟು ಮಾತ್ರ ಸಕ್ಕತ್ತಾಗಿ ಬಿಡುತ್ತೆ. ಅದನ್ನ ಲೋಡ್ ಮಾಡಿ ಆಟ ಆಡ್ತಾವನ್ ಬೆಳಗ್ಗೆಯಿಂದ ಮನೇಲಿ. ನೋಡಿ ग्लास टूटी ना, तेरी गांड तोड़ दूंगा. 4K 4 सोर्स सही निशाने में. वैसे तो मैं अंधेरे में भी अच्छा एम कर लेता हूँ. तो अंधेरा में क्या भाई, फैमिली ऑडियंस है भाई. अरे ऑडियंस कहाँ है? पहले ऑडियंस भी तो होनी चाहिए. ऑडियंस तो होना चाहिए पहले. बात तो ये भी सही है. टू बुलेट से मिली मेरी. ಈ ನನ್ನ ಮಗ ಏನ್ ಮಾಡ್ತಿರೋ ಇದ್ ನೋಡಿದ್ರೆ ಮೋಸ್ಟ್ಲಿ ಐಸಿಸ್ ಜಾಯ್ನ್ ಆಗೋದು ಇವರು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಚಾನಲ್. ಇವತ್ತು ಜರ್ಮನಿಲಿ ನಿಮ್ಗೆ ಚಿಕನ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಜರ್ಮನಿ ವಿಂಟರ್ಸ್ ಅಲ್ಲಿ ಆಚೆ ಹೋಗೋಣ ಬಾರೋ ಅಂದ್ರೆ ಇವ್ರು ಹೆಂಗ್ ರೆಡಿ ಆಗೋರು ನೋಡಿ. चल जल्दी चल भाई, क्या ज्यादा हो रही है. ಕುರ್ಕುರೆ ನೋಡಿದೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಇವತ್ತು ಜರ್ಮನಿಯಲ್ಲಿ ಚಿಕನ್ ಹೇಗ್ ಮಾಡೋದು ಅಂತ ನಿಮಗೆ ತೋರಿಸ್ತೀವಿ, ಬನ್ನಿ. ನೋಡಿ, ಇದು ಜರ್ಮನ್ನಲ್ಲಿ ಒಂದು ಸ್ಕೂಲು. ಈ ಸ್ಕೂಲ್ಗೆ ಇಲ್ಲಿ ಶೂಳೆ ಅಂತಾರೆ, ಹರ್ಮನ್ ಜೆರೆಸ್ ಶೂಳೆ ಅಂತ. ಕನ್ನಡದವ್ರು ಯಾರು ತಪ್ಪು ತಿಳ್ಕೊಬೇಡಿ, ಸ್ಕೂಲ್ ಹೆಸರೇ ಶೂಳೆ ಅಂತ. ಚಿಕನ್ ಮಾಡಬೇಕು ಅಂದರೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೂ ತುಂಬ ಬೇಕಾಗಿರೋ ಇಂಗ್ರೀಡಿಯಂಟು. ಆಮೇಲೆ ಮೇನ್ ಅದು ಹಸಿರು ಮೆಣಸಿನಕಾಯಿ. ನೋಡಿ ಫ್ರೆಂಡ್ಸ್, ನೀವು ಈ ಅಟ್ಯಾಕ್ ಎಲ್ಲ ಕೇಳಿರ್ತೀರಲ್ಲ, ಇವರೇ ಮಾಡ್ಸೋದು. ಲೂ ಮತ್ತೆ ಹಂಗೆ ಮಾಡ್ತೀಯಲ್ಲೋ. यूरो शॉप चलना है क्या? उनने तोर्सी यूरो शॉप चलना है या नहीं, ये बता. यूरो शॉप. अरे वो गन लेनी थी ना. ಈ ಟೀಸಿಂಗ್ ಕೇಸಲ್ಲಿ 2 ವರ್ಷ ಒಳಗಡೆ ಇದ್ದವನು ಇವನಿಗಿರೋನು. ಗನ್ ಬಾಯ್ ಗನ್ ನೋಡಿ, ಇದೊಂದು ಮಾತ್ರ ಇವರಿಬ್ರು ಜೀವನದಲ್ಲೂ ಇಲ್ದಿರೋ ವಯಸ್ಸು. ಮಾಡೋದು ಹೆಂಗ್ ಮಾಡಿದೆ? ಗುಡ್ಡದ ಭೂತ ತೋರಿಸು. हेलोवीन के लिए ये मास्क ले सकते हैं हम लोग. मास्क, गन, वो सब. ಕೈ ನೋಡಿ, ಉಂಡೋಗಿರೋ ಕೈ ನೋಡಿ. एक और डाल दूँ. हो जाएगा. रो भाई,
जर्मनी में लड़कियों से बात कैसे करनी है, कैसे अप्रोच करना है, ये सिखाते। बस पहले कोई पॉइंट ढूंढना है बात करने का, हाँ। बात स्टार्ट कर देनी है, फिर खत्म जब करनी है जब तक तू दिल्ली से है ना, हाँ पता लगता है। ನಾನು ಹೇಳ್ದಂಗೆ ಚಿಕನ್ ಮಾಡೋಣ ಅಂತ ಬಂದಾದ್ಮೇಲೆ ಜರ್ಮನಿಲಿ ಇನ್ನೊಂದೇನು ವಿಶೇಷ ಅಂದರೆ ನಿಮಗೆ ಚಿಕನ್ನ ಅವ್ರು ಕಟ್ ಮಾಡಿಕೊಡಲ್ಲ, ಅವ್ರು ಕೊಡೋದೇ ಈ ಥರ ಒಂದು ದೊಡ್ಡ ಇದರಲ್ಲಿ. ಇದನ್ನು ನಾವು ನೀಟಾಗಿ ಇದನ್ನು ಬಿಡಿಸ್ಬಿಟ್ಟು ಚಿಕನ್ ಮಾಡಬೇಕು. ನೋಡಿ ಈ ಥರ ಸ್ಕಿನ್ ಇರೋದನ್ನು ಕೊಡ್ತಾರೆ. ನೋಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಚಾಕು ತಗೊಂಡು ಚಿಕನ್, ನನ್ನ ಫ್ರೆಂಡ್ ಒಬ್ಬ ಹಿಂಗೆ ಕೈ ಕುಯ್ಕೊಂಡಿದ್ದಾನೆ, ನಿಮ್ಗೆ ಆ ವಿಡಿಯೋದಲ್ಲಿ ಕೈ ತೋರಿಸಿರ್ತೀನಿ ನೋಡಿ. ಇದನ್ನ ಕುಯ್ಯಕ್ಕೆ ಹೋಗಿ ಅವನು ಸರಿಯಾಗಿ ಏಟ್ ಮಾಡ್ಕೊಂಡಿದ್ದು. ಇಲ್ಲಿ ಬಂದಾಗ ನೀವು ಎಲ್ಲನೂ ಆಗೋಗ್ತೀರಾ, ಬುಚ್ಚರ್ ಆಗ್ತೀರಾ, ಸ್ಟೂಡೆಂಟ್ ಆಗ್ತೀರಾ, ಮಾಂಸ ಕಡಿಯೋನ್ ಆಗ್ತೀರಾ, ಲೇಡೀಸ್ ಆಗ್ತೀರಾ, ಕುಕ್ ಆಗ್ತೀರಾ, ಕ್ಲೀನರ್ ಆಗ್ತೀರಾ. ನೋಡಿ ಫ್ರೆಂಡ್ಸ್, ಅದಕ್ಕೆ ಹೇಳೋದು ವ್ಲಾಗ್ ಮಾಡುವಾಗ ಏನಂತಾರೆ ಫೋಕಸ್ಡ್ ಆಗಿರ್ಬೇಕು ಅಂತ. ಈಗ ಈರುಳ್ಳಿ ಅದು ಇದು ಟೊಮೆಟೊ ಫ್ಯೂರಿ ಎಲ್ಲ ಹಾಕೊಂಡ್ಮೇಲೆ ನನಗೆ ನೆನಪಾಯ್ತು ವ್ಲಾಗ್ ಮಾಡ್ತಿದ್ದೆ ಅಂತ. ಸೊ ಇವಾಗಿಂದ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಆನಿಯನ್ ಹಾಕ್ಬಿಟ್ಟು ಅದ್ರ ಮೇಲೆ ಈರುಳ್ಳಿ ಹಾಕ್ಬಿಟ್ಟು, ಏನು ಮಾತಾಡ್ತಾ ಇದ್ದೀನಿ ನಾನು, ಫಸ್ಟು ಆನಿಯನ್ ಹಾಕಿ ಅದ್ರ ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿ ಇವಾಗ ಟೊಮ್ಯಾಟೋದು ಫ್ಯೂರಿ ಹಾಕಿದೆ. ಸೊ ನೋಡಿ ನೀರಿನ ಅಂಶ ಜಾಸ್ತಿ ಆಗೋಯ್ತು. ನೋಡಿ ಕಿಚನ್ ಕ್ಲೀನ್ ಆಗಿಲ್ಲ ಅಂತ ಬೈಕೋಬೇಡಿ, ಯಾಕೆಂದ್ರೆ ಇದು ಒಂದು ಬ್ಯಾಚುಲರ್ಸ್ ಇರೋ ಜಾಗ. ಇದನ್ನ ಒಂದಿನ ನೀಟಾಗಿ ಕಿಚನ್ ಕ್ಲೀನ್ ಮಾಡಿ ಒಳ್ಳೆ ಕುಕಿಂಗ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಆ ವಿಡಿಯೋ ಹಾಕ್ಬಿಟ್ಟು. ಇದನ್ನ ಜಸ್ಟ್ ಇಗ್ನೋರ್ ಮಾಡಿ, ಹೈಜೀನು ಮತ್ತೆ ಜಾಗನ ಇಗ್ನೋರ್ ಮಾಡಿ, ಬರೀ ಒಂದು ರೆಸಿಪಿ ಬಗ್ಗೆ ಕಲಿಸಿ. ನೋಡಿ ಫ್ರೆಂಡ್ಸ್, ಫ್ರೆಶ್ ಆಗಿರೋ ಬಿಸಿ ಬಿಸಿ ಚಿಕನ್ ರೆಡಿ. ಮಿಸ್ಟರ್ ಬಿನ್ ನೋಡ್ಕೊಂತ ಹಂಗೆ ತಿಂದು ಮುಗಿಸಿ ದಬಾಕೊಂಡ್ಬಿಡೋದಷ್ಟೇ. ಬಾಯ್.